ಪಾರು ಸೀರಿಯಲ್ ಮುಖಾಂತರವಾಗಿ ಫೇಮಸ್ ಆದವರು ನಟಿ ಮೋಕ್ಷಿತಾ ಪೈ. ಹೌದು, ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಪಾರು ಸೀರಿಯಲ್ ಎಲ್ಲರ ಮನಸ್ಸನ್ನು ಗೆದ್ದಿತು. ಬಹು ವರ್ಷಗಳ ಕಾಲ ಪ್ರಸಾರವಾದಂಥ ಈ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದವರು ಮೋಕ್ಷಿತಾ ಪೈ. ಆ ಪಾತ್ರದಲ್ಲಿ ಇದ್ದಂಥ ಸ್ವಭಾವವೇ ಮೋಕ್ಷಿತದಿರಬಹುದು ಅಂತ ಅನೇಕರು ಭಾವಿಸಿದ್ರು. ಆದರೆ ಬಿಗ್ ಬಾಸ್ಗೆ ಬಂದ ಮೇಲೆ ಮೋಕ್ಷಿತಾ ತುಂಬಾ ಸ್ಟ್ರೈಟ್ ಅನ್ನೋದು ಎಲ್ರಿಗೂ ಗೊತ್ತಾಯಿತು. ಮಾತಾಡಿದ್ರೆ ಕಣ್ಣಿಗೆ ಕೈ ಹಾಕಿದಂತೆ ನೇರವಾದಂಥ ಮಾತು ಅನ್ನೋದು ಗೊತ್ತಾಯಿತು. ಅದಾದಮೇಲೆ ಮೋಕ್ಷಿತಾಗೆ ಫ್ಯಾನ್ ಫಾಲೋವಿಂಗ್ ಎಷ್ಟರ ಮಟ್ಟಿಗೆ ಆಯಿತು ಅಂತಂದರೆ, ಈ ಹಿಂದಿನ ಸೀಸನ್ನಲ್ಲಿ ಸಂಗೀತಾಗೆ ಎಷ್ಟರ ಮಟ್ಟಿಗೆ ಫ್ಯಾನ್ ಕ್ರೇಜ್ ಇತ್ತು ಅಷ್ಟರ ಮಟ್ಟಿಗೆನೇ ಇದೀಗ ಮೋಕ್ಷಿತಾ ಅವ್ರಿಗೂ ಕೂಡ ಫ್ಯಾನ್ ಕ್ರೇಜ್ ಇದೆ. ಮೋಕ್ಷಿತಾ ಗೆಲ್ಲದೆ ಇದ್ರೂ ಮೋಕ್ಷಿತಾ ಎಷ್ಟೋ ಮನಸ್ಸನ್ನು ಗೆದ್ದಿರೋದಂತೂ ಸತ್ಯ. ಇದೀಗ ಮೋಕ್ಷಿತಾ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ. ಇಲ್ಲಿವರೆಗೂ ಅವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಓಡಾಡಿದ್ವು. ಇದೀಗ ಫೈನಲಿ ಸ್ವತಃ ಮೋಕ್ಷಿತಾ ಅವರ ತಂದೆನೇ ಮಗಳ ಮದುವೆ ಬಗ್ಗೆ ಮಾತಾಡಿದ್ದಾರೆ. ಇನ್ನು 3 ತಿಂಗಳಲ್ಲಿ ಮೋಕ್ಷಿತಾ ಮದುವೆ, ಆಗಸ್ಟ್ನಲ್ಲೇ ಮೋಕ್ಷಿತಾ ಮದುವೆ ಆಗ್ತಾ ಇದ್ದಾರೆ. ಮೋಕ್ಷಿತಾ ಮದುವೆ ಆಗ್ತಿರುವಂಥ ಹುಡುಗ ಯಾರು? ಇದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚಿತವಾಗಿ ಮೋಕ್ಷಿತಾ ಲವ್ ಮಾಡ್ತಾ ಇದ್ರಾ, ಅಥವಾ ಬಿಗ್ ಬಾಸ್ ಮುಗಿದ ನಂತರ ಮೋಕ್ಷಿತಾ ಕ್ಯಾರೆಕ್ಟರನ್ನು ಇಷ್ಟಪಟ್ಟು ಹುಡುಗ ತಾನಾಗಿಯೇ ಬಂದು ಮನೆಯಲ್ಲಿ ಕೇಳಿದ್ನಾ? ತಂದೆ ತಾಯಿ ಒಪ್ಪಿದ್ದು ಹೇಗೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಪಾರು ಸೀರಿಯಲ್ ಖ್ಯಾತಿಯ ಮೋಕ್ಷಿತಾ ಪೈ ತಮ್ಮ ಫ್ಯಾನ್ಸ್ಗೆ ಲೇಟಾಗಿ ಯುಗಾದಿ ಹಬ್ಬದ ಲೇಟೆಸ್ಟ್ ಆದಂಥ ಸ್ವೀಟ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಕೊಂಚ ಮಟ್ಟಿಗೆ ಅಡುಗೆ ಮಾಡೋದನ್ನು ಕಲಿತುಕೊಂಡಿದ್ದ ಮೋಕ್ಷಿತಾ ಇದೀಗ ಮನೆಯಲ್ಲೂ ಹೊಸ ಬಗೆಯ ಅಡುಗೆ ಮಾಡೋದನ್ನು ಕಲಿತಿದ್ದಾರೆ. ಆ ಕಾರಣಕ್ಕಾಗಿ ಆಕೆ ಯುಗಾದಿ ಹಬ್ಬವನ್ನು ತುಂಬ ಸೆಲೆಬ್ರೇಟ್ ಮಾಡಿದರು. ಜೊತೆಗೆ ಬಿಗ್ ಬಾಸಿಂದ ಬಂದ ಮೇಲೆ ಮೋಕ್ಷಿತಾ ಒಂದಷ್ಟು ಬದಲಾವಣೆಯನ್ನು ಕಂಡುಕೊಂಡಿದ್ದಾರೆ. ಅವರ ಫ್ಯಾನ್ ಕ್ರೇಜ್ ಆಗಿರ್ಬೋದು, ಅಥವಾ ಅವರನ್ನು ನೋಡ್ತಾ ಇರುವಂಥ ರೀತಿ ಆಗಿರ್ಬೋದು, ಅಥವಾ ಅವರಿಗೆ ಅವಕಾಶಗಳು ಬರ್ತಾ ಇರುವಂಥ ರೀತಿ ಆಗಿರ್ಬೋದು, ಎಲ್ಲದರಿಂದ ಕಳೆದು ಹೋಗಿದ್ದಾರೆ. ಇದೀಗ ಮೋಕ್ಷಿತಾ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ಹೌದು, ಅವರ ತಂದೆ ತಾಯಿ ಕೂಡ ಈ ವಿಚಾರದಲ್ಲಿ ಮಗಳನ್ನು ಹೊಗಳಿದ್ದಾರೆ, ಮಾತನಾಡಿದ್ದಾರೆ. ಅಷ್ಟಕ್ಕೂ ಹೇಳಿದ್ದೇನು ಅಂತ ನೋಡೋದಾದರೆ, ಮೋಕ್ಷಿತಾ ಅವರು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಬಿಗ್ ಬಾಸಿಂದ ಬಂದ ಮೇಲೆ ಪ್ರಶ್ನೆಗಳು ಎದುರಾಗಿತ್ತು. ಯಾವಾಗ ಮದುವೆ ಅಂತ. ಯಾಕಂದರೆ ಮೋಕ್ಷಿತಾ ಆಲ್ರೆಡಿ ತಮ್ಮನನ್ನು ನೋಡ್ಕೊಳ್ಬೇಕು, ತಮ್ಮನ ಜವಾಬ್ದಾರಿಯನ್ನು ಕಳ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ಮದುವೆಯನ್ನು ಮುಂದೂಡ್ಕೊಂಡು ಬಂದಿದ್ದರು. ಮತ್ತು ಮನೆಯಲ್ಲಿ ಸೆಟಲ್ಡ್ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿಯೂ ಕೂಡ ಮದುವೆಯನ್ನು ಇವತ್ತು ನಾಳೆ ಅಂತ ಮುಂದೂಡ್ಕೊಂಡು ಬಂದಿದ್ದರು. ಒಂದು ಹಂತದಲ್ಲಿ ಈಗ ಎಲ್ಲವೂ ಕೂಡ ಆಗ್ತಾ ಇದೆ. ನೇಮು ಬಂದಿದೆ, ಫೇಮು ಬಂದಿದೆ, ಫ್ಯಾನ್ ಫಾಲೋಯಿಂಗ್ ಇದೆ, ಒಂದು ಸಿನಿಮಾವನ್ನು ಕೂಡ ಒಪ್ಕೊಂಡಿದ್ದಾರೆ, ವಯಸ್ಸೂ ಆಗ್ತಾ ಇದೆ. ಹೀಗಿರಬೇಕಾದ್ರೆ ಸೂಕ್ತ ವಯಸ್ಸಿನಲ್ಲಿ ಮದುವೆ ಮಾಡಬೇಕು ಅನ್ನೋದು ಅವರ ತಂದೆ ತಾಯಿಯ ಆಸೆ ಕೂಡ ಆಗಿತ್ತು. ಅದರಂತೆಯೇ ಇದೀಗ ಮೋಕ್ಷಿತಾ ಅವರ ತಂದೆ ಹುಡುಗನನ್ನು ಹುಡುಕ್ತಾ ಇದ್ದಾರೆ. ಹೌದು, ಶೀಘ್ರದಲ್ಲೇ ಮೋಕ್ಷಿತಾ ಪೈ ಮದುವೆ ಆಗ್ತಾ ಇದ್ದಾರೆ ಅನ್ನೋದನ್ನು ಸ್ವತಃ ಅವರ ತಂದೆನೇ ಹೇಳ್ಕೊಂಡಿದ್ದಾರೆ. ಆ ಸನ್ನಿವೇಶ ಹೇಗೆ ಕ್ರಿಯೇಟ್ ಆಯಿತು ಅಂತಂದರೆ, ಮೋಕ್ಷಿತಾ ಹೋಳಿಗೆ ಮಾಡೋದನ್ನು ನೋಡಿ ಖುಷಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಇನ್ನೂ 3 ತಿಂಗಳು ಅಡುಗೆ ಮಾಡೋದನ್ನು ಕಲೀಲಿ, ನಂತರ ಮಾಡಿದ್ರಾಯಿತು ಅಂತ ಮೋಕ್ಷಿತಾ ತಂದೆ ಹೇಳಿದ್ದಾರೆ. ಅಲ್ಲಿಗೆ ಮೋಕ್ಷಿತಾ ಅವರು ಇದೇ ವರ್ಷ ಮದುವೆ ಆಗ್ತಿದ್ದಾರೆ ಅನ್ನೋದು ಕ್ಲಾರಿಟಿ ಸಿಕ್ತು. ಇನ್ನು ಹುಡುಗ ಯಾರು ಅನ್ನುವಂಥ ಪ್ರಶ್ನೆಗೆ ಅವರ ತಂದೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹೌದು, ಮೋಕ್ಷಿತಾಗೆ ಈ ಹಿಂದೆ ಎಷ್ಟು ಜನ ಪ್ರಪೋಸ್ ಮಾಡಿದ್ರು ಅದೇನು ಕತೆನೋ ಗೊತ್ತಿಲ್ಲ. ಆದರೆ ಬಿಗ್ ಬಾಸ್ಗೆ ಬಂದು ಹೋದ್ಮೇಲೆ ಅನೇಕರು ಮೋಕ್ಷಿತಾ ಹಿಂದೆ ಬಿದ್ದಿರೋದಂತೂ ಸತ್ಯ. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಮೋಕ್ಷಿತಾ ಅವರನ್ನು ಕಾಡ್ತಾ ಇದ್ದಾರಂತೆ. ನನ್ನನ್ನು ಪ್ರೀತಿಸು, ನಮ್ಮನ್ನು ಮದುವೆ ಆಗಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಅದರಲ್ಲೂ ಮೋಕ್ಷಿತಾ ಅತಿ ಹೆಚ್ಚಾಗಿ ಟ್ರೆಡಿಷ್ನಲ್ ಲುಕ್ನಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಆಕೆ ಏನೇ ಇದ್ರೂ ನೇರವಾಗಿ ಮಾತನಾಡ್ತಾರೆ. ಎಲ್ಲರ ಜೊತೆಗೂ ಕೂಡ ಸ್ನೇಹವನ್ನು ಬಳಸೋದಿಲ್ಲ. ಆಕೆ ಏನು ಮಾಡಬೇಕು ಅದು ಆಕೆಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಕ್ಲಾರಿಟಿ ಅನ್ನೋದಿರುತ್ತೆ. ಎಲ್ಲಿ ಹೋಗಬೇಕು, ಯಾರ ಜೊತೆಗಿದ್ದೀನಿ, ಹೇಗೆ ಮಾತಾಡಬೇಕು, ಒಬ್ಬ ಹುಡುಗಿಯಾಗಿ, ಒಬ್ಬ ಸೆಲೆಬ್ರಿಟಿಯಾಗಿ ನಾನು ಹೇಗಿರಬೇಕು ಅನ್ನೋದು ತುಂಬ ಚೆನ್ನಾಗಿ ಆಕೆ ಗೊತ್ತಿದೆ. ಇದು ಹುಡುಗರು ಇಷ್ಟಪಡುವಂಥ ಕ್ಯಾರೆಕ್ಟರ್ ಆಗಿರುವಂಥ ಕಾರಣಕ್ಕಾಗಿ ಮೋಕ್ಷಿತಾಗೆ ಈಗಾಗಲೇ ಅನೇಕರು ಬೆನ್ಬಿದ್ದಿದ್ದಾರಂತೆ. ಅದಲ್ಲದೆ ಮೋಕ್ಷಿತಾ ಯಾರನ್ನೇ ಇಷ್ಟಪಟ್ಟರು ನಾವು ಒಪ್ಕೊಳ್ತೀವಿ ಅನ್ನೋದನ್ನು ಅವರ ತಂದೆ ತಾಯಿ ಕೂಡ ಹೇಳ್ಕೊಂಡಿದ್ದಾರೆ. ಮಗಳಿಗೆ ಇಷ್ಟವಾಗುವಂಥ ಹುಡುಗ ಬೇಕು, ನಮ್ಮ ಇಷ್ಟ ಕಷ್ಟಗಳಿಗೇನೂ ಇಲ್ಲ. ಮೋಕ್ಷಿತನನ್ನು ಅರ್ಥ ಮಾಡಿಕೊಳ್ಳುವ, ಮೋಕ್ಷಿತಕ್ಕಾಗಿ ಕಾಯ್ತಾ ಇರುವಂಥ ಹುಡುಗ ಇದ್ದರೆ ಖಂಡಿತವಾಗಿಯೂ ಮದುವೆ ಮಾಡ್ತೀವಿ. ಆದರೆ ಈ 3 ತಿಂಗಳಲ್ಲಿ ಅವಳು ತುಂಬ ಚೆನ್ನಾಗಿ ಅಡುಗೆಯನ್ನು ಕಲಿಬೇಕು. ಹೋದ ಮನೆಯಲ್ಲಿ ಆಕೆ ಸಂಪ್ರದಾಯವಾಗಿ ಬಾಳಬೇಕು. ಹೋದ ಮನೆಯಲ್ಲಿ ಆಕೆ ಚೆನ್ನಾಗಿರಬೇಕು. ನಮಗೆ ಒಳ್ಳೆಯ ಹೆಸರನ್ನು ತರಬೇಕು. ಆ ಕಾರಣಕ್ಕಾಗಿ ನಾವು ಆಕೆಗೆ ಈ 3 ತಿಂಗಳ ಕಾಲ ಮದುವೆಗೆ ಅಂತ ಪ್ರಿಪೇರ್ ಆಗೋದಕ್ಕೆ ಬಿಟ್ಟಿದ್ದೀವಿ. ಈ 3 ತಿಂಗಳಲ್ಲಿ ಆಕೆ ಪ್ರಿಪೇರ್ ಆದಮೇಲೆ ಮದುವೆ ಮಾಡೋದು ಫಿಕ್ಸು ಅಂತ ಹೇಳಿದ್ದಾರೆ. ಆದರೆ
ಹುಡುಗನನ್ನು ಆಲ್ರೆಡಿ ನೋಡಿದ್ದೀವಿ ಅಥವಾ ನೋಡಿ ಇಟ್ಕೊಂಡಿದ್ದೀವಿ ಅಥವಾ ಮೋಕ್ಷಿತ ಇಷ್ಟಪಡ್ತಾ ಇದ್ದಾರೆ, ಸಿನಿಮಾ ಇಂಡಸ್ಟ್ರಿಗೆ ಸೇರಿದವರು, ಸ್ನೇಹಿತ ಅಥವಾ ನಮ್ಮ ಫ್ಯಾಮಿಲಿಯಲ್ಲೇ ಯಾರೋ ಇದ್ದಾರೆ, ಇದ್ಯಾವುದ್ರ ಬಗ್ಗೆಯೂ ಕೂಡ ಮೋಕ್ಷಿತ ಅವರ ತಂದೆ ಹೇಳಿಲ್ಲ. ಆದರೆ ಯಾವಾಗ ಇನ್ನು 3 ತಿಂಗಳಲ್ಲಿ ಮದುವೆ ಅಂತ ಹೇಳಿದ್ರು, ಎಲ್ಲರೂ ಫಿಕ್ಸ್ ಆದರು. ಆಗಸ್ಟ್ನಲ್ಲಿ ಅದ್ದೂರಿಯಾಗಿ ಒಂದು ಗುಡ್ ನ್ಯೂಸನ್ನು ಕೊಡೋದಕ್ಕೆ ಮೋಕ್ಷಿತ ಆ್ಯಂಡ್ ಫ್ಯಾಮಿಲಿ ರೆಡಿ ಆಗಿದೆ ಅಂತ. ಬಟ್ ಹುಡುಗ ಯಾರು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ಸು ಇದೆ, ಕುತೂಹಲನೂ ಇದೆ. ಯಾಕಂದರೆ ಮೋಕ್ಷಿತ ತುಂಬ ಒಳ್ಳೆ ಹುಡುಗಿ ಅನ್ನೋದು ಅವರ ಅಭಿಮಾನಿಗಳ ಮಾತಾಗಿದೆ. ಮೋಕ್ಷಿತನನ್ನು ಕೈ ಹಿಡಿಯುವನು ತುಂಬ ಲಕ್ಕಿ ಅನ್ನುವಂಥ ವಿಚಾರವನ್ನು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಷ್ಟು ಬೇಗ ಮದುವೆ ಬೇಡ, ಸಿನಿಮಾಗಳನ್ನು ಮಾಡಿ, ಈಗ ತಾನೇ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೀರಾ, ಈಗ ತಾನೇ ಒಂದು ಪ್ರಾಜೆಕ್ಟನ್ನು ಒಪ್ಕೊಂಡಿದ್ದೀರಾ, ಹೋಗ್ತಾ ಹೋಗ್ತಾ ನಿಮಗೆ ಅವಕಾಶಗಳ ಸರಮಾಲೆಗೆ ಬರುತ್ತೆ. ಆದರೆ ಒನ್ಸ್ ನೀವು ಮದುವೆ ಆದ್ರಿ ಅಂತ ಅಂದರೆ ಸಮಸ್ಯೆಗಳು ಎದುರಾಗ್ಬೋದು. ಕೌಟುಂಬಿಕ ಜೀವನಕ್ಕೆ ಹೆಚ್ಚಿನ ಸಮಯವನ್ನು ಕೊಡಬೇಕಾಗ್ಬೋದು ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆ ಆಗ್ಬೋದು. ಹಾಗಾಗಿ ಒಂದೆರಡು ಸಿನಿಮಾಗಳು ಮುಗಿದ ನಂತರ ಮದುವೆ ಆಗುವ ಬಗ್ಗೆ ನಿರ್ಧರಿಸಿ, ಆದರೆ ಈಗಲೇ ಮದುವೆ ಬಗ್ಗೆ ಯಾವುದೇ ರೀತಿಯಾದಂಥ ಆಲೋಚನೆಗಳನ್ನು ಮಾಡಬೇಡಿ ಅಂತ ಕೆಲವರು ಮೋಕ್ಷಿತಾಗೆ ರಿಕ್ವೆಸ್ಟು ಮಾಡ್ಕೊಂಡಿದ್ದಾರೆ. ಆದರೆ ಫೈನಲಿ ಅದು ಅವರ ಜೀವನ, ಅವರ ಇಷ್ಟ. ಒಟ್ಟಿನಲ್ಲಿ ಮೋಕ್ಷಿತ ಅವರ ತಂದೆ ಅಂತೂ ಇನ್ನು 3 ತಿಂಗಳಲ್ಲಿ ಮದುವೆ ಆಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಅವರ ಮಾತನ್ನು ನೋಡ್ತಾ ಇದ್ರೆ ಯಾವುದೋ ಹುಡುಗ ಆಲ್ರೆಡಿ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಏನು ಅಂತ. ಹಾಗಿದ್ರೆ ಮೋಕ್ಷಿತ ಅವರ ಮದುವೆಯನ್ನು ನಾವು ಕಣ್ತುಂಬಿಕೊಳ್ಬೇಕು, ಹುಡುಗ ಯಾರು ಅಂತ ಗೊತ್ತಾಗಬೇಕು ಅಂತಂದರೆ 3 ತಿಂಗಳವರೆಗೂ ಕಾಯಲೇಬೇಕು. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.